ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದಿದೆ ಆಲ್ರೆಡಿ 2026 ಏಪ್ರಿಲ್ 9 ಡೇಟ್ಗೆ ಏನಾಗಿದೆ ನಿಮ್ಮ ರಿಸಲ್ಟ್ನ ಬಂದಿದೆ. ಪಿ ಯು ಸಿ ರಿಸಲ್ಟ್ ನೀವೆಲ್ಲ ಆಲ್ರೆಡಿ ನೋಡ್ಕೊಂಡಿದ್ದೀರಾ. ಮತ್ತೇನಂತಂದರೆ ಈ ವರ್ಷ ಇಂಪ್ರೂವ್ಮೆಂಟ್ ಎಕ್ಸಾಮ್ಸ್ ಅಂತ ಇರುತ್ತೆ. ಓಕೆನಾ? ಇಂಪ್ರೂವ್ಮೆಂಟ್ ಎಕ್ಸಾಮ್ 1, ಇಂಪ್ರೂವ್ಮೆಂಟ್ ಎಕ್ಸಾಮ್ 2 ಅಂತ ಇರುತ್ತೆ. ಅಂತಂದರೆ ನಿಮ್ಮ ಪಿ ಯು ಸಿ ಸೆಕೆಂಡ್ ಟೈಮ್ ಎಕ್ಸಾಮ್, ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅಂತಲೂ ಕರೀತಾರೆ. ಥರ್ಡ್ ಟೈಮ್ ಎಕ್ಸಾಮ್ ಥರ್ಡ್ ಬೋರ್ಡ್ ಎಕ್ಸಾಮ್ ಅಂತಲೂ ಕರೀತಾರೆ. ಇದೇನು ಯಾವುದೇ ಆಗಲಿ ಸಪ್ಲಿಮೆಂಟ್ರಿ ಅಲ್ಲ, ಇದು ಸಪ್ಲಿಮೆಂಟ್ರಿ ಎಕ್ಸಾಮ್ ಅಲ್ಲ. ಇದೇನಂತಂದರೆ ಇಂಪ್ರೂವ್ಮೆಂಟ್ ಎಕ್ಸಾಮ್. ಓಕೆನಾ? ಫೇಲ್ ಆದ ಸ್ಟೂಡೆಂಟ್ಸ್ಗೆ ಅಷ್ಟೇ ಅವಕಾಶ ಇಲ್ಲ. ಯಾರೆಲ್ಲ ಮಾರ್ಕ್ಸ್ ಕಡಿಮೆ ಬಂದಿದೆ ಅವರು ಎಕ್ಸಾಮ್ ಬರೀಬೋದು. ಮತ್ತು ಎಷ್ಟೋ ಸ್ಟೂಡೆಂಟ್ಸ್ಗೆ NC ಅಂತ ಬಂದಿದೆ, ನಾಟ್ ಕಂಪ್ಲೀಟೆಡ್. ಆ ಸ್ಟೂಡೆಂಟ್ಸ್ ಅಂತೂ ಕಂಪಲ್ಸರಿ ಬರೀಲೇಬೇಕು ಈ ಎಕ್ಸಾಮ್ನ. ಮತ್ತು SC/ST ಸ್ಟೂಡೆಂಟ್ಸು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀರಾ. ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸ್ ರಿಸಲ್ಟ್ ಇದ್ದರೆ ಮಾತ್ರ ನಿಮಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬರುತ್ತೆ. ಗೌರ್ಮೆಂಟ್ ಸ್ಕಾಲರ್ಶಿಪ್ ಇದು. ನಿಮಗೆ ಏನಾದರೂ ಒಂದು 10 ಮಾರ್ಕ್ಸಲ್ಲಿ 15 ಮಾರ್ಕ್ಸಲ್ಲಿ ಆ ಸ್ಕಾಲರ್ಶಿಪ್ ಏನಾದರೂ ಮಿಸ್ ಆಗಿದ್ದರೆ, ನಿಮ್ಮ ಯಾವ ಪೇಪರಲ್ಲಿ ನಿಮ್ಮ ಏನಂತಂದರೆ ಕಡಿಮೆ ಬಂದಿದೆ ಮಾರ್ಕ್ಸು, ಆ ಪೇಪರ್ನ ನೀವು ಮತ್ತೆ ಎಕ್ಸಾಮ್ ಬರಿಬೋದು. ಒಂದೇ ಪೇಪರ್ ಕೂಡ ಬರಿಬೋದು, ನೀವು 2 ಪೇಪರ್ ಕೂಡ ಬರಿಬೋದು, 6 ಪೇಪರ್ ಕೂಡ ಬರಿಬೋದು. ಎಕ್ಸಾಮ್ ಫೀಸ್ ಏನಿರುತ್ತೆ ಪರ್ ಪೇಪರ್ ಇರುತ್ತೆ, ಅದನ್ನು ಪೇ ಮಾಡಿಬಿಟ್ಟು ನೀವು ಎಕ್ಸಾಮ್ನ ಬರಿಬೋದು. ಸ್ವಲ್ಪ ಕಡಿಮೆನೇ ಇದೆ ಎಕ್ಸಾಮ್ ಫೀಸು. ಸೊ ಯಾರೆಲ್ಲ ಥಿಂಕ್ ಮಾಡ್ತಾ ಇರ್ತಾರ, ಎಕ್ಸಾಮ್ ಫೀಸ್ ಎಲ್ಲ ಪೇ ಮಾಡಿಬಿಟ್ಟು ಇದು ಮಾಡ್ಕೊಳ್ಳಿ. ಮತ್ತು ಎಕ್ಸಾಮ್ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ನಾನು ಇದೆಲ್ಲ ಎಕ್ಸ್ಪ್ಲನೇಷನ್ ಆದಮೇಲೆ ಹೇಳಿರ್ತೀನಿ. ಆನ್ಲೈನಾಗಿ ಅಪ್ಲೈ ಮಾಡಬೇಕು. ಯಾರೇ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿರಲಿ, ಯಾರೇ ಆಗಿರಲಿ, ನಿಮ್ಮ ಕಾಲೇಜವರು ಅಪ್ಲೈ ಮಾಡೋದಲ್ಲ, ನೀವೇ ಅಪ್ಲೈ ಮಾಡ್ಕೊಳ್ಬೇಕು. ಸೊ ಅದು ಕೂಡ ನಾನು ಹೇಳಿರ್ತೀನಿ. ಮತ್ತು ನಿಮ್ಮ ಹಾಲ್ ಟಿಕೆಟ್ ಏನಿರುತ್ತೆ ಈ ಎಕ್ಸಾಮ್ದು ಎಲ್ಲೋಗಿ ತೊಗೊಳ್ಬೇಕು ಅದು ಕೂಡ ನಾನು ಕ್ಲಿಯರಾಗಿ ನಿಮಗೆ ಹೇಳಿರ್ತೀನಿ. ಯಾವ ಡೇಟಿಗೆ ನಿಮ್ಮ ಹಾಲ್ ಟಿಕೆಟ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ. ಅದಕ್ಕೆ ಯಾರಾದರೂ ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿರಿ. KCT ಕೌನ್ಸ್ಲಿಂಗ್ ಅಪ್ಡೇಟ್ಸ್ ಕೂಡ ನಾವು ಕೊಟ್ಟಿರ್ತೀವಿ, ನೀಟ್ ಕೌನ್ಸ್ಲಿಂಗ್ ಅಪ್ಡೇಟ್ಸ್ ಕೊಟ್ಟಿರ್ತೀವಿ. ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಆಗೋವರೆಗೂ, ಅಡ್ಮಿಷನ್ ಆದಮೇಲೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೂಡ ನಾವು ಮಾಡ್ತಾ ಇರ್ತೀವಿ. ನೀವು ಯಾರೆಲ್ಲ ಬೇರೆ ಬೇರೆ ಜನರಲ್ ಡಿಗ್ರಿ ಮಾಡ್ತಾಯಿದ್ರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸ್ಕಾಲರ್ಶಿಪ್ ಅಪ್ಡೇಟ್ಸ್ನ ಕೊಟ್ಟಿರ್ತೀವಿ. ಪ್ರೈಸ್ ಮನಿ ಸ್ಕಾಲರ್ಶಿಪ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಯಾರೆಲ್ಲ ಹಾಕಬೇಕಂತಿದ್ದೀರಾ ಹಾಕ್ಕೊಳ್ಳಿ. ಓಕೆನಾ ಸ್ಟೂಡೆಂಟ್ಸ್? ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಬಂದುಬಿಟ್ಟು ಕರ್ನಾಟಕ ಗೌರ್ಮೆಂಟ್ ಶಿಕ್ಷಣ ಇಲಾಖೆಯಿಂದ ಬಂದಿರೋ ನೋಟಿಸು. 9th ಏಪ್ರಿಲ್ ನಿಮ್ಮ ರಿಸಲ್ಟ್ ಬಂದ ತಕ್ಷಣವೇ ಅವರು ಸೆಕೆಂಡ್ ಅಂತಂದರೆ 2026 ಇಂಪ್ರೂವ್ಮೆಂಟ್ ಎಕ್ಸಾಮ್ ಪರೀಕ್ಷೆ 2 PUC ಪರೀಕ್ಷೆ 2ರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಶೇರ್ ಮಾಡಿದ್ದಾರೆ. ಓಕೆನಾ ಸ್ಟೂಡೆಂಟ್ಸ್? ಏನೆಲ್ಲ ಹೇಳಿದ್ದಾರೆ ಅಂತಂದರೆ NC ಅಂತ ಯಾರ್ದೆಲ್ಲ ಇರುತ್ತೆ ನಾಟ್ ಕಂಪ್ಲೀಟೆಡು, ನೀವು ಕಂಪಲ್ಸರಿ ಎಕ್ಸಾಮ್ನ ಅಪಿಯರ್ ಮಾಡ್ಕೊಳ್ಳಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ನಿಮಗೆ ಯಾವುದೇ ರೀತಿ ಎಕ್ಸಾಮ್ ಫೀಸ್ ಇರೋದಿಲ್ಲ. NC ಅಂತ ಯಾರ್ದು ಬಂದಿರುತ್ತೆ ಅವ್ರದ್ದು, ಕನ್ನಡ NC, ಇಂಗ್ಲೀಷ್ NC ಅಂತ ಬಂದರೆ ನೀವು ಫ್ರೀಯಲ್ಲೇ ಎಕ್ಸಾಮ್ ಬರಿಬೋದು. ಸೊ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ನಾಟ್ ಕಂಪ್ಲೀಟೆಡ್ ಅಂತ ಬರುತ್ತೆ, ನಿಮ್ಮ PUC ಮುಗ್ದಿಲ್ಲ ಅಂತ ತೋರಿಸುತ್ತೆ. ಸೊ ಅದಾದಮೇಲೆ ಮತ್ತೆ ಇದು ಬಂದುಬಿಟ್ಟು ಮಾರ್ಕ್ಸ್ ಇಂಪ್ರೂವ್ಮೆಂಟು. ಸೊ ಯಾರಿಗೆಲ್ಲ ಇಷ್ಟ ಇದೆ ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಏನಕ್ಕಂದರೆ KCT ರ್ಯಾಂಕ್ ಕೂಡ PUC ಮಾರ್ಕ್ಸ್ 50%, KCT ಮಾರ್ಕ್ಸ್ 50% ಇದೆ. ಸೊ ಇದ್ರ ಮೇಲೆ ಕೂಡ ನಿಮ್ಮ ಡಿಪೆಂಡ್ ಆಗಿರುತ್ತೆ. ಅಲ್ಲಿ ಕೂಡ ನಿಮ್ಗೆ ಏನು ಪ್ರಾಬ್ಲಮ್ ಆಗಿದ್ದಿಲ್ಲ. ನೀವು ಇಂಪ್ರೂವ್ಮೆಂಟ್ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡ್ರೆ ಅದನ್ನೇ ಕನ್ಸಿಡರ್ ಆಗುತ್ತೆ KCT ರ್ಯಾಂಕಲ್ಲಿ. ಸೊ ಅದ್ರ ಬಗ್ಗೆ ಥಿಂಕ್ ಮಾಡಿಬಿಟ್ಟು ನೀವು ಎಕ್ಸಾಮ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ಏನಾಗುತ್ತೆ ಅಂತಂತಂದರೆ ನಿಮ್ಮ ಎಕ್ಸಾಮ್ ಫೀಸ್ ಬಂದುಬಿಟ್ಟು ಫಸ್ಟ್ ಅಂತಂದರೆ ಮೊದಲನೇ ಬಾರಿಗೆ ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ ಇವಾಗ ಬರೀ ಫಸ್ಟ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಇದೆ. ಸೊ ಅದಕ್ಕೇನಂತಂದರೆ ಒಂದು ಪೇಪರ್ಗೆ ನಿಮ್ಗೆ ಏನಾಗಿರುತ್ತೆ ಅಂದರೆ 175 ರೂಪೀಸ್ ಇದೆ. ಒಂದು ಪೇಪರ್ ನೀವೇನಾದರೂ ಫಿಲ್ ಎಕ್ಸಾಮ್ ರೀಅಪಿಯರ್ ಅಂತಂದರೆ PU ಎಕ್ಸಾಮ್ 2ಗೆ ಅಪಿಯರ್ ಆಗಬೇಕಂತ ಇದ್ದರೆ ನಿಮಗೆ 175 ರೂಪೀಸ್ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ಮತ್ತು ಸ್ಟೂಡೆಂಟ್ಸ್ ಯಾರೆಲ್ಲ ರಿವ್ಯಾಲ್ಯೂಯೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ನೀವು ರಿವ್ಯಾಲ್ಯೂಯೇಷನ್ ಆಗಿರಲಿ, ಸ್ಕ್ಯಾನ್ ಕಾಪಿ ಆಗಿರಲಿ, ರಿಕ್ವೆಸ್ಟ್ ಹಾಕಿದರೆ ನೀವು ಕೂಡ ಈ ಎಕ್ಸಾಮ್ಗೆ ಅಪ್ಲೈ ಮಾಡೋದು ಸೇಫರ್ ಸೈಡ್. ಏನಕ್ಕಂತಂದರೆ ನಿಮ್ಮ ಆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರೋದು ಇಲ್ಲ ಸ್ಕ್ಯಾನ್ ಕಾಪಿ ಬರೋದಕ್ಕೆ ಲೇಟ್ ಆಗುತ್ತೆ. ಅಲ್ಲಿವರೆಗೂ ಏನಾಗುತ್ತೆ, ಈ ಅಪ್ಲಿಕೇಶನ್ ಹಾಕೋ ಡೇಟ್ನ ಕ್ಲೋಸ್ ಆಗಿಬಿಡುತ್ತೆ. ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಯಾವಾಗ ಆಗುತ್ತೆ ಅಂತಂದರೆ 17th ಏಪ್ರಿಲ್ ವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇವಾಗ ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳಿದರೆ ಎಸ್, ನಿಮ್ಮ ರಿಸಲ್ಟ್ ಬಂದ ತಕ್ಷಣವೇ ಅಪ್ಲಿಕೇಶನ್ ಹಾಕೋಕ್ಕೆ ಪೋರ್ಟಲ್ನ ಓಪನ್ ಮಾಡಿದ್ದಾರೆ. 17th ಏಪ್ರಿಲ್ವರೆಗೆ ಇರುತ್ತೆ. ನೀವು 17th ಏಪ್ರಿಲ್ವರೆಗೂ ನೀವು ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ಹಾಕ್ಬೋದು. ಆನ್ಲೈನ್ ಮುಖಾಂತರ ಹಾಕೋದನ್ನ ಹೇಳ್ತಾ ಇರ್ತೀನಿ ನೋಡಿ. ಆಮೇಲೆ ನೀವು ಏನಾದರೂ
ಸ್ಟೂಡೆಂಟ್ಸ್ ಯಾರೆಲ್ಲ ರಿವ್ಯಾಲ್ಯೂಷನ್ಗೆ ಹಾಕಿದ್ದೀರಾ, ಈ ಎಕ್ಸಾಮು ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ಮ ರಿವ್ಯಾಲ್ಯೂಷನ್ ರಿಸಲ್ಟ್ ಬಂದುಬಿಟ್ಟು ಅಲ್ಲಿ ಏನಾದರೂ ಗುಡ್ ಮಾರ್ಕ್ಸ್ ಇದ್ದರೆ ನೀವು ಎಕ್ಸಾಮ್ ಬರಿಬಾರ್ದು ಅಂತಂದರೆ ಬರೆಯೋಕ್ಕೆ ಹೋಗಬೇಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ಬರೆದ್ರೂ ನಿಮ್ದು ರಿವ್ಯಾಲ್ಯೂಷನ್ ಮಾರ್ಕ್ಸ್ ಈ ಸೆಕೆಂಡ್ ಇಂಪ್ರೂವ್ಮೆಂಟ್ ಮಾರ್ಕ್ಸ್ಗಿಂತನೂ ರಿವ್ಯಾಲ್ಯೂಷನ್ ಮಾರ್ಕ್ಸೇ ಜಾಸ್ತಿ ಇದ್ದರೆ ಅದೇ ಕನ್ಸಿಡರ್ ಆಗುತ್ತೆ, ಅಲ್ಲಿ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಕೂಡ ಎಕ್ಸಾಮ್ನ ಬರೀರಿ ಅಂತ ಹೇಳ್ತಾ ಇರ್ತೀವಿ. ಇವಾಗ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಲಿಂಕ್ ಎಲ್ಲಿದೆ, ಮತ್ತು ಏನೆಲ್ಲ ಇದೆ ಪ್ರೋಸೆಸ್ ಅಪ್ಲೈ ಮಾಡೋದಕ್ಕೆ ಅನ್ನೋದನ್ನ ನಾವು ಇವಾಗ ಕ್ಲಿಯರಾಗಿ ಹೇಳ್ತೀವಿ. ಇನ್ನೊಂದು ಏನಂತ ಅಂತಂದರೆ, ನೀವು ಹಾಲ್ ಟಿಕೆಟ್ ಸೆಕೆಂಡ್ ಏನಂತಂದರೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಹಾಲ್ ಟಿಕೆಟ್ ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತಂದರೆ, ಎಲ್ಲೂ ಡೌನ್ಲೋಡ್ ಮಾಡ್ಕೊಳ್ಳೋದು ಹತ್ತಲ್ಲ, ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಏನಿರ್ತಾರೆ ಅವ್ರ ಹತ್ರ ಬಂದಿರುತ್ತೆ. ಅವ್ರಿಗೊಂದು ಲಾಗಿನ್ ID ಕೊಟ್ಟಿರ್ತಾರೆ. ಸೊ ಅವ್ರು ಲಾಗಿನ್ ಆಗಿಬಿಟ್ಟು ನಿಮಗೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಬಿಡ್ತಾರೆ. ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತಂದರೆ 27 ಏಪ್ರಿಲ್ 27 ಏಪ್ರಿಲ್ ಆದಮೇಲೆ ನಿಮಗೆ ಹಾಲ್ ಟಿಕೆಟ್ನ ಬಂದುಬಿಡುತ್ತೆ. ಎಕ್ಸಾಮ್ ಡೇಟ್ ಕೂಡ ಸದ್ಯದಲ್ಲೇ ಪೋಸ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾವ ರೀತಿ ನೀವು ಎಕ್ಸಾಮ್ನ ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್ ಹಾಕಬೇಕಂತಂದರೆ ಯಾವುದೇ ಒಂದು ಬ್ರೌಸರಲ್ಲಿ ಹೋಗಿದ ಮೇಲೆ KSEAB ಅಂತ ಕ್ಲಿಕ್ ಮಾಡಿ. KSEB ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲೇನಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬಂದುಬಿಡುತ್ತೆ. ಇಲ್ಲಿ ವಿದ್ಯಾರ್ಥಿಗಳ ಅಂಕಣ, PUC ವಿದ್ಯಾರ್ಥಿಗಳ ಅಂಕಣ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಎಷ್ಟೋ ಸ್ಟೂಡೆಂಟ್ ಫೆಮಿಲಿಯರ್ ಆಗಿರ್ತಾರೆ, ಏನಕ್ಕಂದರೆ ನೀವು ಮಾಡೆಲ್ ಕ್ವಶನ್ ಪೇಪರು ಮತ್ತು ರಿಸಲ್ಟ್ ಕೂಡ ಸ್ವಲ್ಪ ಜನ ಇದೇ ವೆಬ್ಸೈಟಲ್ಲೆಲ್ಲ ನೋಡ್ಕೊಂಡಿದ್ದೀರಾ. ಹೀಗೆ ನೀವು ಇಲ್ಲಿ ಬಂದಮೇಲೆ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡೋ ಅವಶ್ಯಕತೆನಿಲ್ಲ, ನಾನು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನಾನು ಡಿಸ್ಕ್ರಿಪ್ಷನ್, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಡೈರೆಕ್ಟ್ ಲಿಂಕ್ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ಡೈರೆಕ್ಟ್ ಏನಾಗುತ್ತೆ ಅಪ್ಲಿಕೇಶನ್ ಪೇಜ್ಗೆ ರೀಡೈರೆಕ್ಟ್ ಆಗ್ತೀರಾ ಅಪ್ಲಿಕೇಶನ್ ಹಾಕೋದಕ್ಕೆ. ಹೀಗೆ ಈ ಪೇಜಲ್ಲಿ ಬಂದಾಗ ಹೀಗೆ ಸ್ಕ್ರೋಲ್ ಮಾಡಿದ್ಮೇಲೆ ಏನಾಗುತ್ತೆ, ಇಲ್ಲಿ ಇದೆ ನೋಡಿ ಎಕ್ಸಾಮ್ ಟು ರಿಜಿಸ್ಟ್ರೇಷನ್ ಲಿಂಕ್ ಅಂತ ಇದೆ, ಇಲ್ಲಿ ನೀವು ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಬಟ್ ನೀವು ಇನ್ನೂ ರಿಜಿಸ್ಟರ್ ಆಗಿಲ್ಲ, ರಿಜಿಸ್ಟರ್ ಆಗಬೇಕು. ಓಕೆನಾ ಸ್ಟೂಡೆಂಟ್ಸ್? ನೀವು ಫಸ್ಟ್ ಎಕ್ಸಾಮ್ಗೆ ರಿಜಿಸ್ಟರ್ ಆಗಿದ್ದೀರಾ, ಅದನ್ನೇ ಇಲ್ಲಿ ಯೂಸ್ ಮಾಡ್ತೀನಿ ಅಂತಂದರೆ ಬರೋದಿಲ್ಲ. ಇಲ್ಲಿ ಏನಾಗಬೇಕು, ನೀವು ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬಂದುಬಿಡುತ್ತೆ. ಈ ರೀತಿ ಬಂದಾಗ ಏನು ಮಾಡ್ತೀರಾ ಅಂತಂದರೆ ಯೂಸರ್ ಮೊಬೈಲ್ ನಂಬರ್ ಅಂತ ಇದೆ, ಯೂಸರ್ ನೇಮ್ ಮೊಬೈಲ್ ನಂಬರ್ ಅಂತ ಇದೆ. ನಿಮಗೆ ಯಾವ್ದು ಮೊಬೈಲ್ ನಂಬರ್ ನಿಮ್ಮ ಹತ್ರ ಇದೆ, ಇಲ್ಲ ನಿಮ್ಮ ತಂದೆಯವ್ರ ಹತ್ರ ಇದೆ, ಏನಕ್ಕಂದರೆ OTP ಬರ್ತಾ ಇರುತ್ತೆ, ಆ ನಂಬರ್ನ ನೀವು ಎಂಟರ್ ಮಾಡಿ. ಎಲ್ಲೇ ನೆಟ್ ಸೆಂಟ್ರಲ್ಲಿ ಆಗ್ತಾಯಿದ್ರು ಅವ್ರ ಮೊಬೈಲ್ ನಂಬರ್ ಕೊಡೋಕ್ಕೆ ಹೋಗಬೇಡಿ. ಇಲ್ಲಿ ನಿಮ್ಮ ತಂದೆಯವರ ಮೊಬೈಲ್ ನಂಬರ್, ಇಲ್ಲ ಯಾವುದೇ ಒಂದು ನಿಮಗೆ ಫೆಮಿಲಿಯರ್ ಇರುತ್ತೆ ಆ ಮೊಬೈಲ್ ನಂಬರ್ ಕೊಡಿ. ಇಲ್ಲಿ ಬಂದಮೇಲೆ ಕ್ಯಾಂಡಿಡೇಟ್ ಟೈಪ್ ಅಂತ ಇದೆ, ರಿಪೀಟರ್ ಕ್ಯಾಂಡಿಡೇಟ್ ಅಂತ ಇದೆ. 2024-25 ಮತ್ತು ಪ್ರೀವಿಯಸ್ ಇಯರಲ್ಲಿ ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಾ ಮತ್ತು ನಿಮಗೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀಬೇಕಂತಂದರೆ ರಿಪೀಟರ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ರಿಪೀಟರ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಎಂಟರ್ ಪ್ರೀವಿಯಸ್ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅದನ್ನು ಎಂಟರ್ ಮಾಡಬೇಕು. ಎಕ್ಸಾಮ್ ಟೇಕನ್ ಇಯರ್ ಇರುತ್ತೆ ಮತ್ತು ಪಾಸ್ಟ್ ಮಂತ್ ಇರುತ್ತೆ, ಅದನ್ನು ಕೂಡ ನೀವು ಎಂಟರ್ ಮಾಡಬೇಕು. ಪಾಸ್ವರ್ಡ್ ಏನಾಗುತ್ತೆ ಇದನ್ನು ನೀವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಇದು ನೀವೇ ಸೆಟ್ ಮಾಡಬೇಕು. ಸರ್ ನನ್ನ ಹತ್ರ ಪಾಸ್ವರ್ಡೇ ಇಲ್ಲ, ನಾನು ಏನು ಎಂಟರ್ ಮಾಡಿ ಅಂತಲ್ಲ, ನೀವು ಹೊಸದಾಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ, ಅದನ್ನೇ ಇಲ್ಲಿ ಎಂಟರ್ ಮಾಡಿ. ಆಮೇಲೆ ಗೆಟ್ OTP ಅಂತ ಕೊಡಿ. ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಅದಾಗುತ್ತೆ. ರಿಪೀಟರ್ಗೆ ಏನಾಗುತ್ತೆ, ಇದೇ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ನಿಮ್ಮ ಪಾಸ್ವರ್ಡ್ ಯೂಸ್ ಮಾಡ್ಕೊಂಡು ನೀವು ಮತ್ತೆ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಲಾಗಿನ್ ಪೇಜ್ ಕೊಟ್ಟಾಗ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಅಂತ ಕೊಟ್ಟರೆ ಡಿಸ್ಪ್ಲೇ ಆಗುತ್ತೆ. ಇವಾಗ ಇಂಪ್ರೂವ್ಮೆಂಟ್ ಎಕ್ಸಾಮ್ ಯಾರೆಲ್ಲ ಬರೀತಿದ್ದಾರೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿಬಿಟ್ಟು 2026 ರೆಗ್ಯುಲರ್ ಆ್ಯಂಡ್ ಪ್ರೈವೇಟ್ ಇಂಪ್ರೂವ್ಮೆಂಟ್ ಆ್ಯಂಡ್ ರಿಪೀಟರ್ ಅಂತಲೂ ಇದೆ. ರಿಪೀಟರ್ ಅಂತ ಯಾರ್ದಿದೆ ಇಲ್ಲಿ ನೋಡಿ, ಇಲ್ಲಿ ರಿಪೀಟರ್ ಅಂತ ಯಾರ್ದಿದೆ ಅಲ್ವಾ, ಅವರು NC ಅಂತ ಬಂದಿರೋರು ಈ ರಿಪೀಟರ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, 2026 ರಿಪೀಟರ್ ಅನ್ನೋದನ್ನ. ಅವಾಗ ಏನು ಮಾಡ್ಬೇಕಂತಂದರೆ, ನೀವು ನಿಮ್ಮ ಪ್ರೀವಿಯಸ್ ಎಕ್ಸಾಮ್ ಅಂತಂದರೆ ನಿಮಗೆ ಆಲ್ರೆಡಿ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಇದೆ, ಅದನ್ನು ಎಂಟರ್ ಮಾಡಿ. ಎಕ್ಸಾಮ್ ತೊಗೊಂಡಿರೋ ಇಯರ್ ಏನಿದೆ ಅದನ್ನು ಎಂಟರ್ ಮಾಡಿ. ಪಾಸ್ಟ್ ಮಂತ್ ಏನಾಗಿದೆ ಅಂತಂದರೆ ಅದನ್ನು ಕೂಡ ಅದು ಆಟೋಮೆಟಿಕ್ ಮಾರ್ಚ್ ಅಂತಲೇ ಇರುತ್ತೆ. ನೀವು ಕೂಡ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಗೆಟ್ OTP ಅಂತ ಕೊಡಬೇಕು. ಇದೆಲ್ಲ ಬಂದಮೇಲೆ ಮತ್ತೇನು ಮಾಡ್ಬೇಕು ಸರ್ ಅಂತಂದರೆ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ. ಮತ್ತು ಇವರು 2025 ಪಾಸ್ ಆಗಿರೋರು ರೆಗ್ಯುಲರ್ ಮತ್ತು ಪ್ರೈವೇಟು ಇಂಪ್ರೂವ್ಮೆಂಟ್ ಮತ್ತು ರಿಪೀಟರ್ ಏನಿರುತ್ತೆ ನೀವು ಇದು ಸೆಲೆಕ್ಟ್ ಮಾಡ್ಕೊಂಡು ನಿಮಗೂ ಸೇಮ್ ಇರುತ್ತೆ. ಅದಾದಮೇಲೆ ನೀವು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಅಂತ ಕೊಡಿ. OTP ಕೊಟ್ಟಾದ್ಮೇಲೆ ಮತ್ತೊಂದು ಪೇಜ್ಗೆ ಏನಾಗುತ್ತೆ, ರೀಡೈರೆಕ್ಟ್ ಆಗುತ್ತೆ. ಮತ್ತೊಂದು ಪೇಜ್ಗೆ ರೀಡೈರೆಕ್ಟ್ ಆದಾಗ ಏನು ಮಾಡಬೇಕು, ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಹಾಕಿದ್ಮೇಲೆ ಏನಾಗುತ್ತೆ, ಮತ್ತೆ ಇನ್ನೊಂದು ಸಲ OTP ಬರುತ್ತೆ. ಆವಾಗ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಆ ಪೇಜಲ್ಲಿ ಏನಿರುತ್ತೆ, ನೀವು ಎಲ್ಲ ಸಬ್ಜೆಕ್ಟ್ ಬಂದಿರುತ್ತೆ ನಿಮ್ಮದು. ಓಕೆನಾ? ಇವಾಗ ಒಂದು ಸ್ಟೂಡೆಂಟು ರಮೇಶ್ ಅನ್ನೋ ಸ್ಟೂಡೆಂಟು ಅವ್ರದ್ದು ಎಲ್ಲ 6 ಪೇಪರಲ್ಲಿ ಪಾಸ್ ಆಗಿದ್ದರು. 6 ಪೇಪರ್ ಡಿಸ್ಪ್ಲೇ ಆಗಿರುತ್ತೆ. ಅವ್ರು ಬರೀ ಒಂದು ಪೇಪರ್ಗೆ ಅಷ್ಟೇ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀಬೇಕಂತಂದರೆ ಅದೇ ಪೇಪರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಅಪ್ಲೈ ಅಂತ ಮಾಡಬೇಕು. ಆವಾಗ 175 ರೂಪೀಸ್ ಪೇ ಮಾಡಬೇಕಂತ ತೋರಿಸ್ತಾ ಇರುತ್ತೆ.
ಓಕೆನಾ. ನೀವು 6 ಪೇಪರ್ ಕ್ಲಿಕ್ ಮಾಡಿದ್ರೆ 6 ಪೇಪರ್ ಮತ್ತೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀಬೇಕು. 175 ಇಂಟು ಸಿಕ್ಸ್ ಅದೆಷ್ಟು ಅಮೌಂಟ್ ಆಗುತ್ತೆ ನೀವು ಅದನ್ನು ಪೇ ಮಾಡಬೇಕಾಗುತ್ತೆ. ಸರ್ ನಾನು ಎಕ್ಸಾಮ್ ಅಪ್ಲೈ ಮಾಡ್ತೀನಿ, ಬಟ್ ನಾನು ಎಕ್ಸಾಮ್ಗೆ ಹೋಗೋದಿಲ್ಲ ಅನ್ಫಾರ್ಚುನೇಟ್ಲಿ ಆಗಿ. ನನಗೆ ಹೋಗೋಕೆ ಇಷ್ಟ ಇರಲ್ಲ, ಇದೇ ಸಾಕು ಅಂದ್ಕೊಂಡಿರ್ತೀನಿ. ಏನಾದರೂ ಎಫೆಕ್ಟ್ ಆಗುತ್ತಾ? ಏನೂ ಎಫೆಕ್ಟ್ ಆಗೋದಿಲ್ಲ. ನಿಮ್ಮ ಫಸ್ಟ್ ಇವಾಗ ಏನು 9th ಏಪ್ರಿಲ್ ಏನು ರಿಸಲ್ಟ್ ಬಂದಿದೆ ಅದನ್ನೇ ಫೈನಲ್ ರಿಸಲ್ಟ್ ಆಗಿಬಿಡುತ್ತೆ. ಓಕೆನಾ. ಸರ್ ನಾನು ಇವಾಗ ಎಕ್ಸಾಮ್ಗೆ ಹೋಗಿರ್ತೀನಿ, ಈ ಎಕ್ಸಾಮಲ್ಲಿ ಇಂಪ್ರೂವ್ಮೆಂಟ್ ಎಕ್ಸಾಮಲ್ಲಿ ಫಸ್ಟ್ ಎಕ್ಸಾಮ್ಗಿಂತ ಕಡಿಮೆ ಮಾರ್ಕ್ಸ್ ಬಂದಿದೆ. ಯಾವ್ದು ಕನ್ಸಿಡರ್ ಆಗುತ್ತೆ? ಯಾವುದು ಜಾಸ್ತಿ ಇರುತ್ತೆ ಅದೇ ಕನ್ಸಿಡರ್ ಆಗುತ್ತೆ. ಸೊ ನಿಮ್ಮ PUC ಫಸ್ಟ್ ಎಕ್ಸಾಮ್ ಬರ್ತಿರ್ತಾರಲ್ಲ ಅದರಲ್ಲಿ ಜಾಸ್ತಿ ಇದ್ದರೆ ಅದೇನೇ ಕನ್ಸಿಡರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನೂ ಟೆನ್ಷನ್ ತೊಗೊಳ್ಬೇಡಿ. ಸ್ಟೂಡೆಂಟ್ಸ್ ಯಾರೆಲ್ಲ 1-2 ಪೇಪರ್ ಬರಿಬೇಕಂತಿದ್ದೀರಾ ಪ್ಲೀಸ್ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಏನಕ್ಕಂತಂದರೆ 1-2 ಪೇಪರ್ ಬರೆಯೋಕೆ ಹೋಗ್ತಾ ಇರ್ತಾರೆ, ನಿಮ್ಗೆ ಟೈಮ್ ಕೂಡ ಇರುತ್ತೆ, ಇಂಪ್ರೂವ್ ಕೂಡ ಮಾಡ್ಕೊಳ್ಬೋದು. ಲ್ಯಾಂಗ್ವೇಜಲ್ಲಿ ಜಾಸ್ತಿ ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ಕಡಿಮೆ ಬಂದಿದೆ. ಸೊ ಎಲ್ಲರೂ ಅಪ್ಲೈ ಏನಂತಂತಾರೆ ಇದು ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಯಾವಾಗ ಹೆಲ್ಪ್ ಆಗುತ್ತೆ ಅಂತಂದರೆ ನಿಮಗೆ ಪ್ರೈಸ್ ಮನಿ ಈ ಥರ ಸ್ಕಾಲರ್ಶಿಪ್ ಹಾಕೋಕ್ಕೆ, ಇಲ್ಲ ನಿಮ್ಮ ರಿಸಲ್ಟ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. KCT ರ್ಯಾಂಕ್ಗೋಸ್ಕರ ಯಾರಾದರೂ ಬರೀತಿದ್ರೆ ನಿಮ್ಮ PCM ಎಕ್ಸಾಮ್ ಏನಿದೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅದ್ರ ಮೇಲೆ ಫೋಕಸ್ ಮಾಡಿಬಿಟ್ಟು ಬರೀರಿ. ಆವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಇದಾಗಿಬಿಡುತ್ತೆ, ಸ್ಕೋರ್ನ ರ್ಯಾಂಕ್ ಜಾಸ್ತಿ ಆಗಿಬಿಡುತ್ತೆ. ನಿಮ್ದು ಏನೇ ಒಂದು ಕಮೆಂಟ್ ಇದ್ದರೂ ನಾವು ಈ ವಿಡಿಯೋಗೆ ಹಾಕಿರಿ. ಕ್ವಶನ್ಸ್ ಏನೇ ಇರಲಿ ನಿಮ್ಮದು ಕಮೆಂಟ್ ಹಾಕಿರಿ, ನಾವು ರಿಪ್ಲೈ ಮಾಡಿರ್ತೀವಿ ವಿತಿನ್ 1 hour or 2 hours. ಇಲ್ಲ ವಿಡಿಯೋ ಮುಖಾಂತರ ನಿಮಗೆ ಕ್ಲಾರಿಫೈ ಮಾಡಿರ್ತೀವಿ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅವ್ರು ರಿಪೀಟರ್ ಇನ್ನೊಂದು ಸಲ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀತಿಲ್ಲ ಅಂದರೂ ಕೂಡ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ನಾಲೆಜ್ ಇರಲಿ. ಓಕೆನಾ. ಎಲ್ರಿಗೂ ನಾಲೆಜ್ ಶೇರ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇರುತ್ತೆ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ವಿಡಿಯೋ ಬೇಕು ನಿಮಗೆ ನೆಕ್ಸ್ಟ್ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ.